ಸ್ನೇಹಿತರೆ, ಎಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ನೀವೇನಾದ್ರೂ ಕೂಡ ಸ್ವಂತವಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ರೆ, ಅದೇ ರೀತಿಯಾಗಿ ಒಂದು ಸ್ವಂತವಾದ ಒಂದು ವ್ಯಾಪಾರನ ಸ್ಟಾರ್ಟ್ ಮಾಡಬೇಕು, ಒಂದು ಸ್ವಂತವಾದ ಒಂದು ಉದ್ಯೋಗನ ಮಾಡಬೇಕು ನಾನು ಅಂತ ಅನ್ಕೊಂಡಿದ್ರೆ, ನಿಮ್ಗೆ ಅದು ಕೂಡ ಈ ಒಂದು ಸರ್ಕಾರದಲ್ಲಿ ಇರುವಂತ ಒಂದು ಸ್ಕೀಮ್ಗಳನ್ನ ಬಳಸ್ಕೊಂಡು ನೀವು ಸ್ವಂತವಾದ ಒಂದು ಬಿಸ್ನೆಸ್ ನ ಮಾಡಬಹುದು. ಅದೇ ರೀತಿಯಾಗಿ ಈ ಒಂದು ಸ್ವಂತ ಬಿಸ್ನೆಸ್ ನ ಮಾಡೋದಿಕ್ಕೆ ನಿಮ್ಗೆ 10 ಲಕ್ಷದವರೆಗೆ ಈ ಒಂದು ಸರ್ಕಾರದಿಂದ ಸಾಲ ಸಿಗುವಂತದ್ದು. 10 ಲಕ್ಷದವರೆಗೆ ಸಾಲ ಸಿಗುವಂತದ್ದು. ಅದೇ ರೀತಿಯಾಗಿ ಅದನ್ನ ಮರುಪಾವತಿನ ಮಾಡೋದಿಕ್ಕೆ ನಿಮ್ಗೆ 5 ವರ್ಷಗಳವರೆಗೆ ನಿಮ್ಗೆ ಕಾಲಾವಕಾಶನ ಕೊಡ್ತಿರುವಂತದ್ದು. 5 ವರ್ಷದ ಒಳಗಡೆ ನೀವು ಆ ಒಂದು 10 ಲಕ್ಷ ತಗೊಂಡ ನಂತರದಲ್ಲಿ 5 ವರ್ಷ ಕಾಲಾವಕಾಶ ಕೊಡ್ತಾರೆ. ಅದರಲ್ಲಿ ನೀವು ಮರುಪಾವತಿನ ಮಾಡ್ಬೇಕಾಗುತ್ತೆ. ಅದೇ ರೀತಿಯಾಗಿ ಕಡಿಮೆ ಬಡ್ಡಿ ದರದಲ್ಲಿ, ಅದೇ ರೀತಿಯಾಗಿ ಯಾವುದೇ ರೀತಿಯಾದ ಒಂದು ಗ್ಯಾರಂಟಿ ಇಲ್ಲದೆ ನಿಮ್ಗೆ ಆ ಒಂದು ಸಾಲ ಸಿಗುವಂತದ್ದು. ಈ ಒಂದು ಸಾಲ ಯಾವ ಒಂದು ಸ್ಕೀಮ್ ಅಲ್ಲಿ ಸಿಗುತ್ತೆ, ಮತ್ತೆ ಅದಕ್ಕೆಲ್ಲ ದಾಖಲಾತಿಗಳು ಏನ್ ಬೇಕಾಗುತ್ತೆ, ಮತ್ತೆ ಏನೆಲ್ಲ ಅರ್ಹತೆಗಳು ಬೇಕಾಗುತ್ತೆ, ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟ್ ನಮ್ಮ ಒಂದು ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇವಾಗ ಮೊದಲನೇದಾಗಿ ಈ ಒಂದು ಯಾವ ಒಂದು ಸ್ಕೀಮ್ ಇದು ಅಂತ ನೋಡೋದಾದ್ರೆ, ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಮುದ್ರಾ ಲೋನ್ ಸ್ಕೀಮ್ ಅಂದ್ರೆ ಒಂದು ಮುದ್ರಾ ಯೋಜನೆಯಲ್ಲಿ ನಿಮ್ಗೆ 10 ಲಕ್ಷದವರೆಗೆ ಸಾಲ ಸಿಗುವಂತದ್ದು. ಅದೇ ರೀತಿಯಾಗಿ ಇದರಲ್ಲಿ 3 ಹಂತಗಳು ಈ ಒಂದು ಸಾಲ ಸಿಗುವಂತದ್ದು. ಅಂದ್ರೆ ಮೊದಲನೇದಾಗಿ ಒಂದು ಶಿಶು ಸಾಲ ಆರಂಭಿಕ ಹಂತದಲ್ಲಿ ನಿಮ್ಗೆ ಈ ಒಂದು ಶಿಶು ಸಾಲದಲ್ಲಿ ನಿಮ್ಗೆ 50 ನಿಮ್ಗೆ ಸಾಲ ಸಿಗುವಂತದ್ದು. ಅಂದ್ರೆ ನೀವು ಸ್ವಂತವಾಗಿ ಒಂದು ಉದ್ಯಮನ ಒಂದು ವ್ಯಾಪಾರನ ಸ್ಟಾರ್ಟ್ ಮಾಡ್ತೀನಿ, ಒಂದು ಸಣ್ಣ ಒಂದು ವ್ಯಾಪಾರನ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ನೀವು 50,000 ಸಾಲನು ಕೂಡ ತಗೋಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ಈ ಒಂದು ಕಿಶೋರ್ ಸಾಲ ಅಂತ ಬರುತ್ತೆ. ಇದರಲ್ಲಿ ಒಂದು ಬೆಳವಣಿಗೆಯ ಹಂತ, ಅಂದ್ರೆ ಇದರಲ್ಲಿ ನಿಮ್ಗೆ 50,000ದಿಂದ 5 ಲಕ್ಷದವರೆಗೆ ನಿಮ್ಗೆ ಸಾಲ ಸಿಗುವಂತದ್ದು. ಅಂದ್ರೆ ಇದರಲ್ಲಿ ನೀವೇನಾದ್ರೂ ಕೂಡ ಬಿಸ್ನೆಸ್ ಇದ್ದು ಕೂಡ ಅದನ್ನ ಏನಾದ್ರೂ ಇನ್ನೂ ಚೂರು ಡೆವಲಪ್ ಮಾಡಬೇಕು, ಮತ್ತೆ ಈ ಒಂದು ಯಾವ್ದಾದ್ರು ಒಂದು ಮೆಟೀರಿಯಲ್ಗಳು ಹಾಕೋಬೇಕು, ಈ ರೀತಿಯಾದ ಒಂದು ವ್ಯವಸ್ಥೆಗೆ ನಿಮ್ಗೆ ಈ ಒಂದು ಸಾಲನು ಕೂಡ ತಗೋಬಹುದು. ಅಥವಾ ಇನ್ನೊಂದು ತರುಣ್ ಸಾಲ ಅಂತ ಬರುತ್ತೆ. ಇದರಲ್ಲಿ ಅಭಿವೃದ್ಧಿಯ ಒಂದು ಹಂತ ಬರುತ್ತೆ. ಇದರಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ವ್ಯಾಪಾರ ಮಾಡ್ತೀನಿ, ದೊಡ್ಡ ಮಟ್ಟದ ಒಂದು ಬಿಸ್ನೆಸ್ ನ ಮಾಡ್ತೀನಿ ಅಂದ್ರೆ ಇದನ್ನ ಯೂಸ್ ಮಾಡ್ಕೋಬಹುದು. ಇದರಲ್ಲಿ ನಿಮ್ಗೆ 10 ಲಕ್ಷದವರೆಗೆ ಸಾಲ ಸಿಗುವಂತದ್ದು. ಅಂದ್ರೆ ನೀವು ದೊಡ್ಡ ಮಟ್ಟದಲ್ಲಿ ಏನಾದ್ರು ಕೂಡ ಮಾಡ್ತೀನಿ ಅನ್ನೋದಾದ್ರೆ, ಅಥವಾ ಈ ಒಂದು ಕೈಗಾರಿಕಾ ಉದ್ದೇಶಕ್ಕಾಗಿ ಏನಾದ್ರು ಮಾಡ್ತಿದ್ದೀನಿ ಅಂದ್ರೆ ನಿಮ್ಗೆ 5 ಲಕ್ಷದಿಂದ 10 ಲಕ್ಷದವರೆಗೆ ಸಾಲ ಸಿಗುವಂತದ್ದು. ಈ ಒಂದು 3 ಹಂತಗಳು ಇರುವಂತದ್ದು ಮುದ್ರಾ ಯೋಜನೆಯಲ್ಲಿ ನಿಮ್ಗೆ ಈ ಒಂದು ಹಂತದಲ್ಲಿ ನಿಮ್ಗೆ ಸಾಲ ಸಿಗುವಂತದ್ದು. ಹಾಗಿದ್ರೆ ಈ ಒಂದು ಸಾಲ ತಗೊಳ್ಳೋದಿಕ್ಕೆ ಏನೆಲ್ಲ ಅರ್ಹತೆಗಳು ಬೇಕಾಗುತ್ತಂತ ನೋಡೋದಾದ್ರೆ, ಮೊದಲನೇದಾಗಿ ಭಾರತೀಯ ನಾಗರಿಕರಾಗಿರ್ಬೇಕಾಗತ್ತೆ. ಅದ್ ಬಿಟ್ರೆ 18 ವರ್ಷದಿಂದ 65 ವರ್ಷದ ವಯಸ್ಸಿನ ಒಂದು ಒಳಗಡೆ ಇರ್ಬೇಕಾಗುತ್ತೆ. ನಿಮ್ಮ ಒಂದು ವಯಸ್ಸು 18 ವರ್ಷದಿಂದ ಮೇಲ್ಪಟ್ಟು 65 ವರ್ಷದ ಒಳಗಡೆ ಇದ್ರೆ ನೀವು ಇದಕ್ಕೆ ಎಲಿಜಿಬಲ್ ಆಗ್ತೀರಾ. ಅದೇ ರೀತಿಯಾಗಿ ಒಂದು ಸಣ್ಣ ವ್ಯವಹಾರ ಆಗಿರ್ಬೋದು, ಅಥವಾ ಯಾವ್ದಾದ್ರು ಕೂಡ ಈ ಒಂದು ಬೀದಿ ಬದಿ ವ್ಯಾಪಾರ ಆದ್ರೂ ಪರವಾಗಿಲ್ಲ, ಯಾವ್ದಾದ್ರು ಕೂಡ ಒಂದು ಬಿಸ್ನೆಸ್ ನ ನೀವು ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಬಿಸ್ನೆಸ್ ಇದ್ರೆ ಮಾತ್ರ ಈ ಒಂದು ಲೋನ್ ಸಿಗುವಂತದ್ದು. ಸಾಲ ಪಡೆದ ಹಣವನ್ನು ಕೇವಲ ವ್ಯವಹಾರ ಉದ್ದೇಶಗಳಿಗಷ್ಟೇ ಉಪಯೋಗಿಸ್ಬೇಕಾಗುತ್ತೆ. ಅಂದ್ರೆ ನೀವ್ ಏನ್ ಸಾಲನ ತಗೊಳ್ತೀರಾ ಅದನ್ನ ಈ ಒಂದು ಏನು ನಿಮ್ಮ ಬಿಸ್ನೆಸ್ ನ ಒಂದು ವ್ಯವಹಾರಗಳೇನಿದೆ ಅದಕ್ಕೆ ಮಾತ್ರ ಉಪಯೋಗಿಸ್ಕೋಬೇಕಾಗುತ್ತೆ. ಇನ್ನು ಬೇರೆದಕ್ಕೆ ಯಾವ್ದು ಕೂಡ ಉಪಯೋಗಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿಯಾಗಿ ಈ ಒಂದು ಯೋಜನೆಗೆ ಅರ್ಜಿ ಹಾಕೋದಿಕ್ಕೆ ಏನೆಲ್ಲ ಒಂದು ದಾಖಲಾತಿಗಳು ಬೇಕಾಗುತ್ತಂತೆ ಮೊದಲಿಗೆ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ವೋಟರ್ ಐಡಿ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇದರಲ್ಲಿ ಯಾವ್ದಿದ್ರು ಕೂಡ ಆಗುತ್ತೆ ಮೊದಲನೇದಾಗಿ. ನಂತರ ವ್ಯಾಪಾರ ಯೋಜನೆ, ಬಿಸ್ನೆಸ್ ಪ್ಲಾನ್ ಬೇಕಾಗುತ್ತೆ. ನೀವು ಏನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅದರ ಒಂದು ಪ್ಲಾನ್ ಕೂಡ ಬೇಕಾಗುತ್ತೆ. ಅದರ ಒಂದು ಪ್ಲಾನ್ ಇರಲೇ ಬೇಕಾಗುತ್ತೆ ಇಂಪಾರ್ಟೆಂಟ್ ಆಗಿ. ಅದೇ ರೀತಿಯಾಗಿ ವ್ಯಾಪಾರ ಸ್ಥಳದ ಒಂದು ವಿಳಾಸದ ಪುರಾವೆ ಬೇಕಾಗುತ್ತೆ. ಅಂದ್ರೆ ಈ ಒಂದು ಬಾಡಿಗೆ ಒಪ್ಪಂದ ಆಗಿರ್ಬೋದು, ಅಂದ್ರೆ ಅಗ್ರಿಮೆಂಟ್ ಆಗಿರ್ಬೋದು, ಅಥವಾ ನೀವು ಎಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಾ ಅದರ ಒಂದು ದಾಖಲಾತಿ ಕೂಡ ಬೇಕಾಗುತ್ತೆ. ಅದರ ಒಂದು ಸ್ಥಳದ ಒಂದು ವಿಳಾಸದ ಒಂದು ಪುರಾವೆಗಾಗಿ ಕರೆಂಟ್ ಬಿಲ್ ಆಗಿರ್ಬೋದು, ಈ ರೀತಿಯಾದ ಏನಾದ್ರು ಇದ್ರೆ ಅದನ್ನು ಕೂಡ ಕೊಡ್ಬೇಕಾಗುತ್ತೆ. ನಂತರ 6 ತಿಂಗಳ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ. ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ನ ಒಂದು 6 ತಿಂಗಳ ಒಂದು ಸ್ಟೇಟ್ಮೆಂಟ್ ಕೂಡ ಬೇಕಾಗುತ್ತೆ, ಅದನ್ನು ಕೂಡ ಕೊಡ್ಬೇಕಾಗುತ್ತೆ. ನಂತರ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ, ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಅಗತ್ಯವಿದ್ರೆ. ಅದೇ ರೀತಿಯಾಗಿ ಫೋಟೋ ಮತ್ತು ಸಂಪರ್ಕ ಮಾಹಿತಿ, ಅಂದ್ರೆ ಫೋಟೋಗಳು ಕೂಡ ಬೇಕಾಗುತ್ತೆ. ಮತ್ತೆ ಈ ಒಂದು ಸಂಪರ್ಕ ಮಾಹಿತಿ ಅಂದ್ರೆ ನಿಮ್ಮ ಮೊಬೈಲ್ ನಂಬರ್ ಕೂಡ ಬೇಕಾಗುತ್ತೆ. ಇದು ಈ ಒಂದು ಜಾತಿ ಪ್ರಮಾಣ ಪತ್ರ ಅಗತ್ಯವಿದ್ದಲ್ಲಿ, ಅಂದ್ರೆ ಯಾರೆಲ್ಲ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಗೆ ಜಾತಿ ಪ್ರಮಾಣ ಪತ್ರ ಏನಾದ್ರು ಇದ್ರೆ ಅದನ್ನು ಕೂಡ ನೀವು ಕೊಡ್ಬೇಕಾಗುತ್ತೆ. ನಂತರ ಈ ಒಂದು ಅರ್ಜಿನ ಎಲ್ಲಿ ಸಲ್ಲಿಸಬೇಕಂತ ನೋಡೋದಾದ್ರೆ, ನಿಮ್ಮ ಒಂದು ಹತ್ತಿರದ ಒಂದು ಬ್ಯಾಂಕ್ ಶಾಖೆ ಅಥವಾ ಸಹಕಾರಿ ಬ್ಯಾಂಕ್ಗಳು, ಅಂದ್ರೆ ಸಹಕಾರಿ ಬ್ಯಾಂಕ್ಗಳು ನಿಮ್ಗೆ ಗೊತ್ತೇ ಇರುತ್ತೆ. ಅಂದ್ರೆ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕು, ಈ ರೀತಿಯಾಗಿ ಏನೇನೆಲ್ಲ ಇರ್ತಾವಲ್ವಾ, ಒಂದು ಕೆನರಾ ಬ್ಯಾಂಕು, ಮತ್ತೆ ಒಂದು ಬ್ಯಾಂಕ್ ಆಫ್ ಬರೋಡಾ, ಇದೆಲ್ಲದಲ್ಲೂ ಕೂಡ ಈ ಒಂದು ಮುದ್ರಾ ಲೋನ್ ನ ಕೊಡ್ತಾರೆ. ಅದು ನಿಮ್ಮ ಒಂದು ಯಾವ ಒಂದು ಊರಲ್ಲಿ ಇರ್ತೀರಾ ಅದ್ರ ಒಂದು ಯಾವ್ದು ಶಾಖೆ ನಿಮ್ಗೆ ಬರುತ್ತೆ ಅಲ್ಲಿ ನೀವು ಅಪ್ಲೈನ ಮಾಡಿ
ಆ ಒಂದು ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡಿ ಮತ್ತೆ ಈ ಒಂದು ಅಪ್ಲೈನ ಮಾಡ್ಬೇಕಾಗುತ್ತೆ. ನೀವು ಯಾವ ಬಿಸ್ನೆಸ್ ಪ್ಲಾನ್ ಇಟ್ಕೊಂಡಿದ್ದೀರಾ, ಏನ್ ವ್ಯಾಪಾರ ಮಾಡ್ತಾ ಇದ್ದೀರಾ, ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅವ್ರು ಎಷ್ಟು ಸಾಲನ ಕೊಡ್ತಾರೆ ಅನ್ನೋದು. ನಿಮ್ಮ ಹತ್ರ ದಾಖಲಾತಿಗಳು ಕೂಡ ಕರೆಕ್ಟ್ ಆಗಿ ಇರಬೇಕಾಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ದಯವಿಟ್ಟು ಕೂಡ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.